ಹಲೋ ಫ್ರೆಂಡ್ಸ್, ಬುಧವಾರದ ಬ್ಲಾಗ್ ಇದಾಗಿರುತ್ತೆ. ನಾವು ನಮ್ಮ ಕಾಯಕರು ಕೈಲಾಸವನ್ನು ಕೆಲಸ ಕೊಟ್ವಿ. ನಮ್ಮ ಬಾಸ್ ನೋಡಿ ಸ್ವಲ್ಪ ಚಳಿ ಕೋಲ್ಡ್ ವಾತಾವರಣ ಇತ್ತು, ಸ್ವಲ್ಪ ನಿಧಾನಕ್ಕೆ ಹೋದ್ವಿ. ಸೊ ನಾನು ವೀಡಿಯೋ ಮಾಡೋಕ್ಕೋಸ್ಕರ ಸ್ಟ್ಯಾಂಡ್ ತಗಡೆ ಮೊಬೈಲ್ ಸ್ಟ್ಯಾಂಡ್ ಹೇಗಿದೆ ಅಂತ ನೋಡಿ. ಸೊ ಫಸ್ಟ್ ಹೋಗ್ಬಿಟ್ಟು ನಾವು ತಿಂಡಿ ಮಾಡ್ಕೊಂಡ್ವಿ. ತಿಂಡಿ ಮಾಡ್ಕೊಂಡು ನಾವು ಮಾಮೂಲಿ ಅದೇ ದೋಸೆ ಅದೇ ಬೋಂಡ ಅಣ್ಣ ತಿಂತೇನೆ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಾಯಿದ್ದೆ. ಸೊ ದೋಸೆ ಅಂತೂ ಚೆನ್ನಾಗಿತ್ತು. ದೋಸೆ ಕಾಂಬಿನೇಷನ್ ಗೊತ್ತಾ, ಸೂಪರಾಗಿರುತ್ತೆ. ಟೇಸ್ಟು ಸಾಗು ಬಟ್ ಚಟ್ನಿ ಒಳ್ಳೆ ಟೇಸ್ಟು. ಮಹೇಶ್ ಅಣ್ಣ ಹೋಟ್ಲಸ್ ಅಂತ ಮಾಡ. ಸೊ ಕೈಯೆಲ್ಲ ಉರಿತಾ ಇದ್ವಿ, ಸಿಮೆಂಟೆಲ್ಲ ಇದಾಗಿದ್ದರಿಂದ ಕೈ ಭಾಗವನ್ನು ಉರಿತಾ ಇದ್ವು. ಸರಿ ಬಿಡಪ್ಪ, ಇನ್ನೇನು ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ನಾವು ತಿಂದ್ಬಿಟ್ಟು ಅಲ್ಲಿ ಸ್ವಲ್ಪ ಸಂಪು ಹೈಟ್ ಮಾಡಬೇಕಿತ್ತು. ಅದನ್ನು ಹೇಳಿದಿಲ್ಲ, ಸಂಪು ನಾವು ಮೊದಲೇ ಕ್ಲ್ಯಾಪ್ ಕಟ್ಟಿದ್ವಿ. ಬಟ್ ಸ್ವಲ್ಪ ಟೈಲ್ ಸ್ವಲ್ಪ ಇದು ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ಹೈಟ್ ಮಾಡಿದ್ವಿ. 6 ಇಂಚ್ ಮತ್ತೆ ಹೈಟ್ ಮಾಡಿದ್ವಿ. ಪಾರ್ಬಿಣಿ ಕಬ್ಬು ಕಳಿಸ್ಬಿಟ್ಟು ಅದಕ್ಕೆ ಸೊ ಕಾಂಗ್ರೆಸ್ ಕಲಿಸಿದ್ರು ಅಣ್ಣ. ರೆಡಿ ಮಾಡ್ಕೊಬಿಡು, ನಾವು ಫಸ್ಟು ನೀರು ಮಣ್ಣಿಗೆ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಮಟ್ಟೆ ಎತ್ಕೊಬಿಟ್ಟು ಟ್ಯೂಬ್ಲೆವೆಲ್ ಹಾಕ್ಬಿಟ್ಟು ಸುತ್ತ ತಗೊಂಡ್ವಿ. ಫಸ್ಟ್ ಇದು ಬೆಡ್ ಹಾಕ್ಬಿಟ್ರೆ ಮಣ್ಣೆಲ್ಲ ಮಟ್ಟ ಮಾಡೋಕ್ಕೆ ಸರಿಗುತ್ತೆ. ಲೆವೆಲ್ಗೆ ಒಂದು ಲೆವೆಲ್ಗೆ ಎತ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ಫಸ್ಟು ಬೆಡ್ ಕಾಂಗ್ರೆಟ್ ಹಾಕೊಂಡ್ವಿ. ಸ್ವಲ್ಪ ಅಣ್ಣಗೆ ಸ್ಟ್ರಾಂಗೆ ಕಲ್ಸ್ಕೊಂಡು ಸೊ ಎಲ್ಲ ಸ್ವಲ್ಪ ಸರಡೆ ಇತ್ತು ಕಲಿಸ್ತಾ ಇದ್ನ. ಅದಕ್ಕೆಲ್ಲ ಫಸ್ಟು ಮಟ್ಟೆ ಎತ್ಕೊಬಿಟ್ರೆ ಆಮೇಲೆ ಮಣ್ಣೆಲ್ಲ ಮಟ್ಟ ಮಾಡ್ಕೊಬೋದು ಅಂದ್ಬಿಟ್ಟು ಎಲ್ಲ ನಾವು ಅಂದ್ಕೊಂಡ್ವಿ. ಸರಿ ಕಲಿಸ್ತಿರೋಣ ಅಂದ್ಬಿಟ್ಟು ಫೈನಲ್ಲಿ ಫಿನಿಶ್ ಆಯಿತು ಸಂಪು. ಸೊ ಮಟ್ಟ ಬಂತು. ಸರಿ ಅಂದ್ಬಿಟ್ಟು ಮಣ್ಣೆಲ್ಲ ಸುರ್ಕೊಂಡು ಒಂದು ಕಡೆಯಿಂದ ನೋಡಿ ನೀರು ಮಣ್ಣಿಗೆ ಸ್ಟಾರ್ಟ್ ಮಾಡಿದೆ. ನೀರು ಮಣ್ಣಿಗೆ ಫಸ್ಟ್ ನೀರು 3-4 ಟ್ರಿಪ್, ಒಂದು 2 ಅವರ್ 3 ಅವರ್ ಚೆನ್ನಾಗಿ ಕುಡಿಸ್ತೆ. ನೀರು ಕುಡಿಸ್ಬಿಟ್ಟು ಮತ್ತೆ ಇನ್ನೊಂದು ಸಲ 2 ಟ್ರಿಪ್ ನೀರು ಬಿಟ್ಬಿಟ್ಟು ಇನ್ನು ಒಂದು ಚೆನ್ನಾಗಿ ಒಂದಷ್ಟು ಕೆಳಗಡೆ ನೀರು ಇಳಿಯುತ್ತೆ ಮಣ್ಣು ಅಂದ್ಬಿಟ್ಟು ನೀರು ಬಿಡ್ತಾಯಿದ್ದೆ. 3 ಅವರ್ ನೀರು ಬಿಟ್ಟೆ. 2 ಅವರ್ಗೆ ಮತ್ತೆ 1 ಅವರ್ ಬಿಡ್ಕೊತಾಯಿತ್ತು, ಮತ್ತೆ 1 ಅವರ್ ಬಿಡ್ತಾಯಿದ್ದೆ. ಸೊ ಯಾಕಂದರೆ ನೀರು ಜಾಸ್ತಿ ಬಿಟ್ಟಷ್ಟು ನೀರು ಮಣ್ಣು ಸ್ವಲ್ಪ ಬಿಗಿ ಬರುತ್ತೆ. ಸೊ ಮಣ್ಣು ಚೆನ್ನಾಗಿ ಕೆಳಗಡೆ ಇಳಿಯುತ್ತೆ. ಅವರು ಸ್ವಲ್ಪ ನಲ್ಲಿ ರೆಡಿ ಮಾಡ್ತಾಯಿದ್ರು. ಅದು ವಾಲ್ ಗೇಟು ಸ್ವಲ್ಪ ಹೈಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮನೆಯವರೇ ಅವರು. ಸರಿ ಅಂದ್ಬಿಟ್ಟು ನೋಡಿ ಈ ಥರ ಬಂತು. ಲಾಸ್ಟ್ ಟೈಮಲ್ಲಿ ಇಲ್ಲಿ ವಾಲ್ ಗೇಟ್ಗೋಸ್ಕರ ಒಂದು ಓಪನ್ ಬಿಟ್ಟಿದ್ದೀವಿ. ಮತ್ತು ಅದನ್ನು ರಿಮೂವ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ವಾಲ್ ಗೇಟ್ಗೆ ಬೇಕಾದ್ರೆ ಮೇಲ್ಗಡೆ ಒಂದು ಪ್ಲೇಟ್ ಹಾಕಿ ಮುಚ್ಕೊಬೋದು ಟೈಲ್ಸ್ ಬಂದಮೇಲೆ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಆ ಕಡೆ ನೀರು ಮಣ್ಣೆಲ್ಲ ಫೈನಲ್ ಆಯಿತು. ಇದು ಇವತ್ತು ಬೆಡ್ ಹಾಕಿರೋದ್ರಿಂದ ಇವತ್ತು ನೀರು ಮಣ್ಣು ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಅಲ್ಲಿಗೆ ಎಂಡ್ ಮಾಡಿದೆ. ಅದು ಮುಗಿಸ್ಬಿಟ್ಟು ನಾನು ಇವತ್ತು ಸ್ವಲ್ಪ ಮಳವಳ್ಳಿಗೆ ಹೋಗಬೇಕಿತ್ತು. ಯಾಕಂದರೆ 45 ಬಾಸ್ ನಮ್ಮ ಬಾಸ್ತು ಮಾರ್ಕ್ ಮೂವಿ ಇಬ್ಬರು 2 ಒಂದೇ ದಿನ ಆಗ್ತಿದ್ದರಿಂದ ಮಳವಳ್ಳಿಗೆ ಹೋಗಿ ಟಿಕೆಟ್ ವಿಚಾರಿಸೋಣ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ನೋಡಿದ್ರೆ ಕ್ರೇಜು ಏನು ಕ್ರೇಜು ಯಪ್ಪ, ಏನು ಇಡೀ ಥಿಯೇಟ್ರೇ ಕಾಣ್ತಿಲ್ಲ ಕಣ್ರಿ. ಧೂಳಿ ಪಟ ಬಿಡೈತೆ ಥಿಯೇಟ್ರನ್ನೇ. ಅಷ್ಟು ಕಟೌಟ್ಗಳು ಪಿಕ್ಚರ್ ಸುದೀಪ್ ಬಾಸ್. ಸೊ ನಮ್ಮ ಬಾಸ್ತು 45 ಮೂವಿ ರಾಜೇಶ್ವರಿ ಥಿಯೇಟ್ರಲ್ಲಿ ಹಾಕಿದರು. ಸರಿ ಅಂದ್ಬಿಟ್ಟು ನಾನು ರೋಡಲ್ಲಿ ಅಂತ ವೀಡಿಯೋ ಮಾಡಿದೆ. ಒಳಗಡೆ ಹೋಗಿ ವಿಚಾರಿಸೋಣ ಟಿಕೆಟ್ ಅಂದ್ಬಿಟ್ಟು ಒಳಗಡೆ ಹೋಗೋಣ ಅಂದ್ಬಿಟ್ಟು ನಾನೊಂದು ವೀಡಿಯೋ ಮಾಡ್ಕೊಂಡೆ. 45 ನಮ್ಮ ಬಾಸ್ತು ರಾಜೇಶ್ವರಿ ಹಾಕಿದ್ರು. ಮಾರ್ಕ್ ಮೂವಿ ಪಕ್ಕದಲ್ಲಿ ಹಾಕಿದ್ರಲ್ಲ. ಸರಿ ಅಂದ್ಬಿಟ್ಟು ಒಳಗಡೆ ಹೋಗಿ ವಿಚಾರಿಸೋಣ ಅಂದ್ಬಿಟ್ಟು ಒಳಗಡೆ ಹೋಗೋಣ ಅಂದ್ಬಿಟ್ಟು